SSC Phase 14 notification released with major changes. Don't wait, you must apply fast before the deadline. ಹೆಲೋ ಸ್ನೇಹಿತರೆ, SSC ಫೇಸ್ 14 ನೋಟಿಫಿಕೇಶನ್ ಆಲ್ರೆಡಿ ಬಂದಿದೆ. ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಥವಾ ನೀವು ಏನಾದ್ರೂ ಗೊತ್ತಿಲ್ಲದೆ ಅಪ್ಲಿಕೇಶನ್ ಹಾಕಿದ್ದೀರಾ ಅಂತಂದ್ರೆ ನಾಳೆ ದಿನ ಎಕ್ಸಾಮ್ ಬರೆದ ಮೇಲೂ ಕೂಡ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಬಹುದು. ಯಾಕಂದ್ರೆ ನಿಮಗೆ ಗೊತ್ತಿಲ್ಲದೆ ಇರುವಂತಹ ಸಂಗತಿಗಳು ಅಥವಾ 14 ಅಲ್ಲಿ ಇರುವಂತಹ ಬಿಗ್ ಚೇಂಜಸ್ ಏನೇನಿದೆ ಅಥವಾ ಯಾವ ಪೋಸ್ಟ್ ನೀವು ಹಾಕ್ಬೇಕು ಅಂತ ನಿಮಗೇನಾದ್ರೂ ಡೌಟ್ ಗಳಿತ್ತಂದ್ರೆ ಈ ವಿಡಿಯೋ ಕೊನೆ ತನಕ ನೋಡಿ ಸ್ಕಿಪ್ ಮಾಡಿದೆ. ಸೊ ನಾನು ನಿಮ್ಮ ವಿನಾಯಕ ಡಿಪುಡಿ, ಜನರಲ್ ಅವೇರ್ನೆಸ್, ಬ್ಯಾಂಕಿಂಗ್ ಅವೇರ್ನೆಸ್ ಮತ್ತು ಕರೆಂಟ್ ಅಫೇರ್ಸ್ ನ ಟ್ರೈನರ್ ಆಗಿರುತ್ತೇನೆ. ಸೊ ಹೌದು, SSC ಫೇಸ್ 14 ಅಂತ ನಿಮಗೆ ಆಲ್ರೆಡಿ ನೋಟಿಫಿಕೇಶನ್ ಬಂದಿದೆ. ನಾವಿಲ್ಲಿ ಕೇರಳ ಕರ್ನಾಟಕ ರೀಜನ್ ಅಂದ್ರೆ KKR ರೀಜನ್ ಅಂತ ನೋಡ್ತೀವಿ. ಓಕೆ, ಸೊ ಈ ರೀಜನ್ ಅಲ್ಲಿ ಯಾವೆಲ್ಲ ವೇಕೆನ್ಸೀಸ್ ಗಳಿದಾವೆ, ಓಕೆ, ಸೊ ಅದರಲ್ಲಿ ನಾವ್ ಯಾವ್ದನ್ನ ಅಪ್ಲೈ ಮಾಡಬೇಕು ಅನ್ನೋದು ಬಹಳಷ್ಟು ಜನಕ್ಕೆ ಡೌಟ್ ಇರುತ್ತೆ. ಅಂಡ್ ಅದರಲ್ಲೂ ಕೂಡ ಈಗ ಹೊಸ ಬಿಗ್ ಚೇಂಜಸ್ ಆಗಿರೋದು SSC ಎಕ್ಸಾಮ್ಸ್ ಅಲ್ಲಿ ಸೆಕ್ಷನಲ್ ಟೈಮಿಂಗ್ಸ್. ಹೌದು, ಈ ಎಕ್ಸಾಮ್ಸ್ ಅಲ್ಲೂ ಕೂಡ ಸೆಕ್ಷನಲ್ ಟೈಮಿಂಗ್ಸ್ ಇದೆ. 15 ನಿಮಿಷ, ಓಕೆ, 4 ಟಾಪಿಕ್ ಗಳು ಅಂದ್ರೆ 4 ಸಬ್ಜೆಕ್ಟ್ಸ್, 4 ನಿಮಗೆ ಏನಪ್ಪಾ ಅಂದ್ರೆ ಬೇರೆ ಬೇರೆ ಆದಂತ ಒಂದು ಕ್ಯಾಟಗರಿ: ಆಪ್ಟಿಟ್ಯೂಡ್, ರೀಸನಿಂಗ್, ಇಂಗ್ಲಿಷ್ ಮತ್ತೆ ಜನರಲ್ ಅವೇರ್ನೆಸ್ ಅಂತ. ಸೊ ನೋಡಿ, ಅಪ್ಲಿಕೇಶನ್ 13ನೇ ಏಪ್ರಿಲ್ ಅಂದೇ ಸ್ಟಾರ್ಟ್ ಆಗಿದೆ ಮತ್ತೆ ಕೊನೆಯ ದಿನಾಂಕ ಮೇ 4 ಹೌದಾ. ಎಕ್ಸಾಮ್ ಜೂನ್ ಜುಲೈಲಿ ಬರುತ್ತೆ ಅಂತ ಕೂಡ ಹೇಳಿದಾನೆ. ಹಾಗಾದ್ರೆ ನಾವು ಮೇನ್ ಇಂಪಾರ್ಟೆಂಟ್ ಓವರ್ ವ್ಯೂ ನೋಡ್ತಾ ಹೋದ್ರೆ ಲೈಕ್ ನೋಡಬಹುದು ನೀವು, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು SSC ಅವರು ಆರ್ಗನೈಸ್ ಮಾಡುವಂತ ಈ ಒಂದು ಫೇಸ್ 14 ಎಕ್ಸಾಮ್. ಓಕೆ, ಸೊ ಸೆಲೆಕ್ಷನ್ ಪೋಸ್ಟ್ ಅಂತ ಕರಿತೀವಿ. ಸೊ ಪ್ರತಿ ವರ್ಷ ನಡೆಯುತ್ತೆ. ಫೇಸ್ 11, ಫೇಸ್ 12, ಫೇಸ್ 13. ಈ ವರ್ಷ ಫೇಸ್ 14. ಓಕೆ, 2919 ಮತ್ತೆ ರಿವೈಸ್ಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಓಕೆ, ವೇಕೆನ್ಸೀಸ್ ಗಳು ಇದ್ರಲ್ಲಿ ನೋಡಿ, ಇನ್ನೊಂದು ವಿಶೇಷತೆ ಏನಂದ್ರೆ ಒಂದೇ ಎಕ್ಸಾಮ್. ಇಲ್ಲಿ ಟೈರ್ 1 ಟೈರ್ 2 ಅಂತ ಏನಿರಲ್ಲ, ಒಂದೇ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್. ಹೌದು, 25 ಮಾರ್ಕ್ಸ್ ಆಪ್ಟಿಟ್ಯೂಡ್, 25 ಮಾರ್ಕ್ಸ್ ರೀಸನಿಂಗ್. ಇಲ್ಲಿ ನೋಡಬಹುದು ನೀವು, 25 ಮಾರ್ಕ್ಸ್ ನಿಮಗೆ ಜನರಲ್ ಅವೇರ್ನೆಸ್ ಆಗಿರ್ಬೋದು, 25 ಮಾರ್ಕ್ಸ್ ಜನರಲ್ ಅಥವಾ ಇಂಗ್ಲಿಷ್ ಆಗಿರ್ಬೋದು. ಸೊ ಟೋಟಲ್ ಆಗಿ 25 ಕ್ವಶನ್, 50 ಮಾರ್ಕ್ಸ್, 25 ಪ್ರಶ್ನೆ, 50 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ ಆಗಿ 200 ಮಾರ್ಕ್ಸ್ ಅಂತ ಇರುತ್ತೆ. ಸೊ ಪ್ರತಿ ಒಂದು ಸೆಕ್ಷನ್ಗೂ ಕೂಡ ಅಂದ್ರೆ 25 ಕ್ವಶನ್ಸ್ಗೆ 15 ನಿಮಿಷ ಕಾಲಾವಕಾಶ ಇರುತ್ತೆ ನಿಮಗೆ. ಅಂದ್ರೆ ಟೋಟಲ್ ಆಗಿ 1 ಅವರ್ 60 ಮಿನಿಟ್ಸ್, 200 ಮಾರ್ಕ್ಸ್ ಅಂದ್ರೆ 100 ಕ್ವಶನ್ಸ್. ಓಕೆ, ಸೊ ನೆಗೆಟಿವ್ ಕೂಡ ಇರುತ್ತೆ 0.5 ಅಂತ. ಸೊ ಇದು ಕೂಡ ಪರ್ ರಾಂಗ್ ಆನ್ಸರ್ಸ್ ಆದ್ರೆ ನಿಮಗೆ ನೆಗೆಟಿವ್ ಕೂಡ ಇರುತ್ತೆ. ಸೊ ಇನ್ನ ಹೆಚ್ಚಿನ ಮಾಹಿತಿಯಾಗಿ SSC ಅಂತ ನೀವು .government.in ಹೋದ್ರೆ ನೀವು ಅಲ್ಲಿ ಅಪ್ಲಿಕೇಶನ್ ಅನ್ನು ಕೂಡ ಹಾಕ್ಬೋದು. ಬಟ್ 1 by 1 ತಿಳಿತಾ ಹೋಗೋಣ. ಓಕೆ, ಸೊ ನಿಮಗೆ ಕ್ಯಾಟಗರಿ ಇದು ಗೌರ್ಮೆಂಟ್ ಜಾಬ್ಸ್ ಅಂಡರ್ ಅಲ್ಲಿ ಬರುತ್ತೆ. SSC ಫೇಸ್ ಎಕ್ಸಾಮ್ಸ್ ಗಳು ತಲೆಯಲ್ಲಿರ್ಲಿ. ಅಂಡ್ ಅಪ್ಲಿಕೇಶನ್ ಮೋಡ್ ಯಾವುದೇ ತರ ಆಫ್ಲೈನ್ ಇರಲ್ಲ, ಆನ್ಲೈನ್ ಮೋಡ್. ನೀವು SSC ಪೋರ್ಟಲ್ ಅಂದ್ರೆ www.ssc.government.in ಹೋಗಿ ನೀವಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ನಿಮಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಏನಾದ್ರು ಡೌಟ್ ಇದ್ರೆ ಖಂಡಿತ ನೀವು ನನ್ನನ್ನ ಅಂದ್ರೆ ಲೈಕ್ ಈ ಒಂದು ವಿಡಿಯೋಗೆ ಪಿನ್ ಮಾಡಬಹುದು ಅಥವಾ ಈ ವಿಡಿಯೋ ಕಮೆಂಟ್ ಹಾಕ್ಬೋದು. ಖಂಡಿತ ನಿಮಗೆ ಏನೇ ತೊಂದರೆ ಇದ್ರು ಕೂಡ, ಏನೇ ಡೌಟ್ ಇದ್ರು ಕೂಡ ಅಲ್ಲಿ ನಿಮಗೆ ರಿಪ್ಲೈ ಕೊಡ್ತೀವಿ. ಅಂಡ್ ಮೋರ್ ಎವರ್ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತೀವಿ. ಓಕೆ, ರಿಜಿಸ್ಟ್ರೇಷನ್ ಡೇಟ್ ಆಲ್ರೆಡಿ ನಾನು ಹೇಳಿದೆ, ಮೇ 4 ಕೊನೆ ದಿನಾಂಕ ಇದೆ. 10th ಪಾಸ್ ಆದವ್ರು ಕೂಡ ಬರಿಬಹುದು, PUC ಪಾಸ್ ಆದವ್ರು ಕೂಡ ಬರಿಬಹುದು, ಗ್ರಾಜುಯೇಟ್ಸ್ ಕೂಡ ಇದನ್ನ ಎಕ್ಸಾಮ್ ಅನ್ನ ಬರಿಬಹುದು. ಓಕೆ, ಸ್ಯಾಲ್ರಿ ನಿಮಗೆ 5200 ಅಂತ ಏನಿದೆಯಲ್ಲ, ಅದು ನಿಮಗೆ ಲೈಕ್ ಏನಂತಂದ್ರೆ ಪೇ ಲೆವೆಲ್, ಅದು ಯಾವುದೇ ಅಲವೆನ್ಸಸ್ ಇಲ್ಲದೆ ಇರುವಂತದ್ದು. ಬಟ್ ನಿಮ್ಗೆ ಯೂಶಲಿ 38ರಿಂದ 40,000 ಮೇಲ್ಗಡೆನೆ ಇರುತ್ತೆ ಸ್ಯಾಲ್ರಿ ಕೂಡ. ಓಕೆ, ಸೊ ಹಾಗಾದ್ರೆ 1 by 1 ತಿಳಿತಾ ಹೋಗೋಣ. 10th ಪಾಸ್ ಆದವ್ರು ಯಾವೆಲ್ಲ ಎಕ್ಸಾಮ್ ಬರಿಬಹುದು. ಅಲ್ಲಿ ಲೋವರ್ ಡಿವಿಷನ್ ಕ್ಲರ್ಕ್ ಅಂತ ಇರುತ್ತೆ ನೋಟಿಫಿಕೇಶನ್ ಅಲ್ಲಿ. ಕೊನೆಯಲ್ಲಿ ಹೋದ್ರೆ ನಿಮಗೆ ಲೋವರ್ ಡಿವಿಷನ್ ಕ್ಲರ್ಕ್ ಅಂತ ಇರುತ್ತೆ. ಸರ್, ಯಾರಿಗೆ ನೋಟಿಫಿಕೇಶನ್ ಸಿಕ್ಕಿಲ್ಲ, PDF ಸಿಕ್ಕಿಲ್ಲ, ಅವರು ಕೂಡ ಕಮೆಂಟ್ ಅಲ್ಲಿ ಸರ್ PDF ಅಂತ ಕಮೆಂಟ್ ಮಾಡಿದ್ರೆ, ಓಕೆ, ನಿಮ್ಮ ನಂಬರ್ ಸಮೇತ PDF ಸರ್ ಅಂತ ಕಮೆಂಟ್ ಮಾಡಿದ್ರೆ ನಿಮಗೆ ವಾಟ್ಸ್ಆಪ್ ಅಲ್ಲೇ ನಾವು ನೋಟಿಫಿಕೇಶನ್ PDF ಬಂದ್ ತಲುಪುತ್ತೆ. ಓಕೆ, ನರ್ಸಿಂಗ್ ಆರ್ಡರ್ಲಿ ಅಂತ ಇರುತ್ತೆ, ಲ್ಯಾಬೊರೇಟರಿ ಅಟೆಂಡೆಂಟ್ ಅಂತ ಇರುತ್ತೆ, ಲ್ಯಾಬೊರೇಟರಿ ಅಟೆಂಡೆಂಟ್ CGWB ಅಂತ ಇರುತ್ತೆ, ಫೀಲ್ಡ್ ಅಸಿಸ್ಟೆಂಟ್. ಇವೆಲ್ಲ ಏನಂತಂದ್ರೆ ಜಾಬ್ ಕ್ಯಾಟಗರಿ. ಇವೆಲ್ಲ 10th ಪಾಸ್ ಆದವರು, SSLC ಪಾಸ್ ಆದವರು ಬರಿಬಹುದು. ಸರ್, SSLC ಪಾಸ್ ಆದ್ರೆ PUC ಮಾಡ್ದೇನೆ ಬರಿಬಹುದಾ? ಖಂಡಿತ SSLC ಪಾಸ್ ಆದ್ರೆ ಎಲಿಜಿಬಲ್ ಇರುವಂತ ಕ್ಯಾಟಗರಿ ಪೋಸ್ಟ್ ಇವೆಲ್ಲ. PUC 12th ಪಾಸ್ ಆದವರು ಕೂಡ ಏನಪ್ಪಾ ಅಂತಂದ್ರೆ ಇನ್ಸೆಕ್ಟ್ ಕಲೆಕ್ಟರ್ ಅಂತ ಬರುತ್ತೆ, ಕಾಪಿ ಹೋಲ್ಡರ್ 2 ಪೋಸ್ಟ್ ಇದಾವೆ, ಅಥವಾ ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಬರಿಬಹುದು, ಜೂನಿಯರ್ ಟೆಕ್ನಿಕಲ್ ಆಫೀಸರ್ ಅಂತ ಪೋಸ್ಟ್ ಇದೆ, ಸ್ಟೋರ್ ಕೀಪರ್ ಗ್ರೇಡ್ ಅಂತ ಇದೆ, ಡೆಪ್ಯೂಟಿ ರೇಂಜರ್ ಅಂತ ಇದೆ. ಇನ್ನೊಂದು ವಿಶೇಷತೆ ನೋಡ್ರಿ, ನೀವು 10th ಮೇಲೆ, PU ಮೇಲೆ, ಡಿಗ್ರಿ ಮೇಲೆ 3 ಅಪ್ಲೈ ಮಾಡಬಹುದು. ಇದು ಒಂದೇ ಅಪ್ಲೈ ಅಂತಲ್ಲ, 3 ಎಕ್ಸಾಮ್ ಕೂಡ ಅಪ್ಲೈ ಮಾಡಬಹುದು. ಇದ್ರೆ ಅಡ್ವಾಂಟೇಜ್ ಹೇಳ್ತೀನಿ ಕೇಳಿ. SSC ಎಕ್ಸಾಮ್ ಅಡ್ವಾಂಟೇಜ್, ಎಲಿಜಿಬಿಲಿಟಿ ಕ್ರೈಟೀರಿಯಾ ಯಾರ್ದು ಯಾವ್ಯಾವ ಎಲಿಜಿಬಲ್ ಇರ್ತಾರೆ ಅವ್ರು ಎಲ್ಲಾ ಎಕ್ಸಾಮ್ ಬರೆಯಕ್ ಆಗಲ್ಲ. ಓಕೆ, ಆ ಪೋಸ್ಟ್ ಗೆ ಕೆಲವೊಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಇರುತ್ತೆ. ಅದರಲ್ಲೂ ಈ ಬಾರಿ ಮೆಜಾರಿಟಿಲಿ ಯಾರಾದ್ರೂ BSc ಸೈನ್ಸ್ ಅಥವಾ ಇಂಜಿನಿಯರಿಂಗ್ ಮಾಡಿದಿರಾ ಅಂತಂದ್ರೆ ಸೈನ್ಸ್ ಅಲ್ಲಿ ಅವರು ಅದ್ಭುತವಾದಂತ ಚಾನ್ಸ್ ಇದೆ. ಸೊ ಅದನ್ನ ಹೇಳ್ತೀನಿ, ಕೊನೆ ತನಕ ನೋಡಿ, ಅವರಿಗೆ ಒಳ್ಳೆ ಅವಕಾಶ ಇದೆ. ಓಕೆ, ಸೊ ಇದು PUC ಆಯ್ತು. ಡಿಗ್ರಿಯಲ್ಲಿ BA, BCom, BBA ನಾರ್ಮಲ್ ಡಿಗ್ರಿ ಇರೋರಿಗೆ ಮಾತ್ರ ಇದು ಹೇಳ್ತಾ ಇರೋದು. ನಾರ್ಮಲ್ ಅಸಿಸ್ಟೆಂಟ್ ಸೂಪ್ರಿಡೆಂಟ್ ಅಂತ ಇದೆ, ಸ್ಟಿನೋಗ್ರಾಫರ್ ಗ್ರೇಡ್ 1 ಅಂತ ಇದೆ,
ಪ್ರೂಫ್ ರೀಡರ್ ಅಂತ ಇದೆ, ಅಸಿಸ್ಟೆಂಟ್ ಪ್ರಿಂಟಿಂಗ್ ಅಲ್ಲಿ ಇದೆ, ರಿಸರ್ಚ್ ಅಸಿಸ್ಟೆಂಟ್, ಇವೆಲ್ಲ ಕೆಟಗರಿ ನೋಡ್ಬೋದು PDF ಅಲ್ಲಿ ಇರುತ್ತೆ. ಆ ಒಂದು ನಂಬರ್ಸ್ ಸಮೇತ ಇರುತ್ತೆ ನಿಮಗೆ, ಯಾವ ಕೋಡ್ ಅಂತ ಇರುತ್ತೆ. ಅದು ಇದು ಯಾರಿಗೆ BA BCom BBA ದವ್ರಿಗೆ ಮಾತ್ರ. ಓಕೆ, ಹಾಗಾದ್ರೆ ಸ್ಪೆಷಲ್ ಆಗಿ ನಾನು ಹೇಳಿದೆ ಸೈನ್ಸ್ ಟೆಕ್ನಿಕಲ್ ಅಥವಾ ಸ್ಪೆಷಲ್ ಡಿಗ್ರಿಯಲ್ಲಿ ಮಾಡಿದವರು ಯಾವ್ದು BSc ಇನ್ ಸೈನ್ಸ್, BSc ಫಿಸಿಕ್ಸ್ ಅಲ್ಲಿ ಮಾಡಿದವರು, ಸೀನಿಯರ್ ಸೈಂಟಿಫಿಕ್ ಅಸಿಸ್ಟೆಂಟ್ ಫಿಸಿಕ್ಸ್ ಅಂತ ಇದೆ, ಫಿಸಿಕ್ಸ್ ಬೇಕಿಲ್ಲಿ, ಅವ್ರಿದ್ದವ್ರು ಆರಾಮ್ಸೆ ಅಪ್ಲೈ ಮಾಡ್ಬೋದು. ಫಿಸಿಕ್ಸ್ BSc ಫಿಸಿಕ್ಸ್ ಮಾಡಿದವ್ರು ಆರಾಮ್ಸೆ ಅಪ್ಲೈ ಮಾಡ್ಬೋದು. ಅಥವಾ ಇಂಜಿನಿಯರಿಂಗ್ ಅಲ್ಲಿ ಫಿಸಿಕ್ಸ್ ಇದ್ದವ್ರು, ಲ್ಯಾಬೊರೇಟರಿ ನೋಡಿ ಅಸಿಸ್ಟೆಂಟ್, ಇವಕ್ಕೆಲ್ಲ ಏನ್ ಹೇಳ್ತಾನೆ ಗೊತ್ತಾ, ಡಿಗ್ರಿ ಕ್ವಾಲಿಫೈಡ್ ಅಂತ ಹೇಳ್ತಾನೆ. ನೀವು ಡಿಗ್ರಿ ಆದ್ರೆಲ್ಲ ಅಪ್ಲಿಕೇಶನ್ ಹಾಕ್ತಿರಿ, ಸರ್ ನಾನು BCom ಆಗಿದೆ ಅಪ್ಲಿಕೇಶನ್ ಹಾಕ್ತಿರಿ ಲ್ಯಾಬೊರೇಟರಿ ಅಸಿಸ್ಟೆಂಟ್ಗೆ. ಆದ್ರೆ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೋದು, ಎಕ್ಸಾಮ್ ಅಲ್ಲಿ ಕಟ್ ಆಫ್ ಕ್ಲಿಯರ್ ಆದ್ರೂ ಕೂಡ ನೀವು ಸೆಲೆಕ್ಟ್ ಆಗಲ್ಲ. ಯಾಕಂದ್ರೆ ಅಲ್ಲಿ ಪ್ರಿಯಾರಿಟಿ ಕೊಡೋದು BSc ಸೈನ್ಸ್ ಆದವ್ರಿಗೆ ಮಾತ್ರ ಅಥವಾ ಇಂಜಿನಿಯರಿಂಗ್ ಸೈನ್ಸ್ ಆದವ್ರಿಗೆ ಮಾತ್ರ. ಯಾಕಂದ್ರೆ ಗೊತ್ತಿರ್ಬೇಕಲ್ಲ, ಒಂದ್ ಸರ್ವೆ ಮಾಡ್ಬೇಕಂತಂದ್ರೆ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರ್ಬೇಕು. ಹೆಂಗ್ ಸರ್ವೆ ಮಾಡೋದು, ಆ ಮಷೀನ್ ವರ್ಕ್ ಮಾಡೋದು ಹೆಂಗೆ, ಅದೆಲ್ಲ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಸರ್ವೆ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ಅದ್ರ ಬ್ಯಾಕ್ ಗ್ರೌಂಡ್ ಕೂಡ ಇಲ್ಲಿ ಯಾವುದೇ ತರದ್ದು ನಿಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಕೆಲವೊಂದು ಪೋಸ್ಟಿಗೆ ಇರುತ್ತೆ ಎಕ್ಸ್ಪೀರಿಯನ್ಸ್, ಬಟ್ ಮೋಸ್ಟ್ ಆಫ್ ದ ಎಲ್ಲ ಫ್ರೆಶರ್ಸ್ ಇದೆ. ಬಟ್ ಆದ್ರೆ ಏನಂತಂದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಓಕೆ, ಸರ್ವೇಯರ್ ಸೈನ್ಸ್ ಇಂಜಿನಿಯರಿಂಗ್ ಇರಬೇಕು, ಕೆಮಿಕಲ್ ಇರೋರು ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಬರಿಬಹುದು. ಅಂಡ್ ಇನ್ನೊಂದು LLB ಯಾರಾದ್ರೂ ಮಾಡ್ತಾ ಇದ್ರೆ ಅಥವಾ ಕಂಪ್ಲೀಟ್ ಆದವರು ಸ್ಪೆಷಲ್ ಹೈ ಲೆವೆಲ್ ಪೋಸ್ಟ್ ಆದಂತ ಅಸಿಸ್ಟೆಂಟ್ ಲೀಗಲ್ ಅಂತ ಒಂದು ಪೋಸ್ಟ್ ಇದೆ. ಆ ಪೋಸ್ಟ್ ಅಲ್ಲಿ ಕೆಲವೊಂದು ಏನಪ್ಪಾ ಅಂದ್ರೆ ಅನ್ರಿಸರ್ವ್ಡ್, OBC SC ST ಅಥವಾ ಎಲ್ಲಾ ಕೆಟಗರಿಯಲ್ಲೂ ಕೂಡ ಪೋಸ್ಟಸ್ ಗಳು ನಿಮಗೆ ಇರ್ತವೆ. ಓಕೆ, ಬಹಳ ನಾನು ಹೇಳಿದೆ ಸರ್ವೇಯರ್ ಅಂತ ಹೇಳಿದೆ. KKR ರೀಜನ್ ಅಲ್ಲಿ ಈ ವರ್ಷ 197 ಪೋಸ್ಟ್ ಗಳಿದಾವೆ. ಸರ್ವೆ ಆಫ್ ಇಂಡಿಯಾ ಮತ್ತೆ ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಬರುತ್ತೆ. ಇದರಲ್ಲಿ ಮಿನಿಮಮ್ ಕ್ವಾಲಿಫಿಕೇಶನ್ ಡಿಗ್ರಿ ರಿಕ್ವೈರ್ಡ್ ಅಂತ ಹೇಳಿದಾನೆ. ಬಟ್ ಹಂಗಂತ BA BCom ನರಿಗೆ ಬಹಳ ಕಡಿಮೆ, ಇದು ಬರಲ್ಲ ರೀ, ಹೇಳ್ತೀನಿ ಕೇಳಿ. BA BCom ಜನರಲಿ ನಾಟ್ ಎಲಿಜಿಬಲ್ ಇದಕ್ಕೆ, ಬಟ್ ಡಿಗ್ರಿ ಕ್ವಾಲಿಫೈಡ್ ಅಂತ ಹೇಳಿದಾನೆ. ಆದ್ರೆ ಅವರಲ್ಲ, ಯಾರು BSc ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಮಾಡಿದವರು, BSc ಜಿಯೋಗ್ರಫಿ ಸರ್ವೆ ರಿಲೇಟೆಡ್ ಇರೋರು, BE ಅಥವಾ BTech ಅಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮಾಡಿದವರು, ಡಿಪ್ಲೊಮೊ ಮಾಡಿರ್ತಾರಲ್ಲ ಯಾರು ಸರ್ವೆ ಅಲ್ಲಿ ಅಥವಾ ಸಿವಿಲ್ ಅಲ್ಲಿ, ಅವರು ಕೂಡ ಅಕ್ಸೆಪ್ಟ್ ಆಗ್ತಾರೆ. ಬಟ್ BA BCom BBA ದವ್ರ ಅಕ್ಸೆಪ್ಟ್ ಆಗಲ್ಲ, ತಲೆಯಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ಈ ಬಾರಿ KKR ರೀಜನ್ ಅಲ್ಲಿ 197 ಪೋಸ್ಟ್ ಇದಾವೆ ಇದಕ್ಕೆ. ಯಾರೆಲ್ಲ ಸೈನ್ಸ್ ಮಾಡಿದ್ರೆ ಒಳ್ಳೆ ಅಡ್ವಾಂಟೇಜ್ ಇದು, ಅಪ್ಲಿಕೇಶನ್ ಹಾಕ್ರಿ. ಹಂಗಂತ ಉಳಿದವರು ಕೂಡ ಹೇಳಿದೀನಿ, BA BCom BBA ಅಥವಾ ಬೇರೆ ಗ್ರಾಜುಯೇಷನ್ ಆದವರು PU ಬೇಸ್ಡ್ ಮತ್ತೆ ಡಿಗ್ರಿ ಬೇಸ್ಡ್ ಅವು ಇದಾವೆ ಅಪ್ಲಿಕೇಶನ್, ಅವನ್ನ ಹಾಕಿ, ಮಿಸ್ ಮಾಡಬೇಡಿ. ಸರ್ ಅಪ್ಲಿಕೇಶನ್ ಹಾಕಿದ್ರೆ 2 ಅಡ್ವಾಂಟೇಜ್ ಇದೆ. ಒಂದು, ನೀವು ಕಲಿತೀರಾ ಅಥವಾ ಜಾಬ್ ಆಗುತ್ತೆ. ಇನ್ನೊಂದು ಏನಪ್ಪಾ ಅಂದ್ರೆ ನಾಳೆ ದಿನ CHSL CGL ಎಕ್ಸಾಮ್ ಬರುತ್ತೆ. ಆ ಎಕ್ಸಾಮ್ ಬರಿಬೇಕಾದ್ರೆ ನಿಮಗೊಂದು ಟ್ರಯಲ್ ಕೊಟ್ಟಂಗ ಆಗತ್ತಿದು. ಸೆಕ್ಷನಲ್ ಟೈಮಿಂಗ್ಸ್ ನಿಮ್ದು ಯಾವ ತರ ಇದೆ, ಲೈವ್ ಎಕ್ಸಾಮ್ಸ್ ಅಲ್ಲಿ ನಾನು ಯಾವ ಸ್ಟೇಜ್ ಅಲ್ಲಿ ಇದೀನಿ ಅನ್ನೋದು ನಿಮಗೆ ಕ್ಲಾರಿಟಿ ಬರುತ್ತೆ. ದಯವಿಟ್ಟು ಎಕ್ಸಾಮ್ ಅನ್ನ ಮಿಸ್ ಮಾಡದೆ ಹಾಕಿ. ಓಕೆ, ಅಪ್ಲಿಕೇಶನ್ ಫೀಸ್ ಜನರಲ್ OBC ಅವರಿಗೆ 100 ರೂಪಾಯಿ ಇದೆ. SC ST ಮತ್ತೆ ಆಲ್ ವುಮೆನ್ಸ್ ಅಂದ್ರೆ ಎಲ್ಲಾ ಮಹಿಳೆಯರಿಗೂ, ಮತ್ತೆ SC ST ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಎಲ್ಲರಿಗೂ ಕೂಡ ಫ್ರೀ ಇದೆ. ಓನ್ಲಿ ಜನರಲ್ ಮತ್ತೆ OBC ಅವರಿಗೆ ಮಾತ್ರ 100 ರೂಪಾಯಿ ಇದೆ. 100 ರೂಪಾಯಿ ಎಲ್ಲೋ ತಿಂತೀರಾ ಉಣ್ತೀರಾ ಅಂದ್ರೆ ಎಲ್ಲೋ ಸುಮ್ನೆ ಖರ್ಚು ಮಾಡ್ತಿರ್ತೀರಾ. ಇಂಥ ಪರೀಕ್ಷೆಗೆ ಅಪ್ಲಿಕೇಶನ್ ಹಾಕ್ರಿ. ಸೊ ಅದರ ಸದುಪಯೋಗ ಪಡೆದುಕೊಳ್ರಿ. ಯಾರು ಎಕ್ಸಾಮ್ ಅನ್ನ ಬಿಡಕ್ ಹೋಗ್ಬೇಡಿ, ಪ್ರತಿಯೊಬ್ರು ಅಪ್ಲಿಕೇಶನ್ ಹಾಕ್ರಿ. ಏನಾದ್ರು ಡೌಟ್ ಬಂದ್ರೆ ಕಮೆಂಟ್ ಮಾಡ್ರಿ ನಿಮ್ ನಂಬರ್ ಸಮೇತ. ನಿಮಗೆ ನಾವು ಖಂಡಿತ ವಾಟ್ಸ್ಆಪ್ ಅಲ್ಲಿ ಅಸಿಸ್ಟೆಂಟ್ ಕೊಡ್ತೀವಿ. ಓಕೆ, ಸೊ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಇಂಪಾರ್ಟೆಂಟ್ ಅಂಡರ್ಸ್ಟ್ಯಾಂಡಿಂಗ್ ನೋಡ್ಕೊಳ್ಳಿ. ಗ್ರಾಜುಯೇಷನ್ ಅಂಡ್ ಅಬೋವ್ ಅಂತಂದ್ರೆ ರಿಯಾಲಿಟಿಯಲ್ಲಿ ಏನಪ್ಪಾ ಅಂದ್ರೆ ಸೈನ್ಸ್ ಮತ್ತೆ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಪ್ರಿಫರೆನ್ಸ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಮೆಜರ್ಮೆಂಟ್ ಮತ್ತೆ ಮ್ಯಾಪಿಂಗ್ ವರ್ಕ್ ಬಗ್ಗೆ ಐಡಿಯಾ ಇರುತ್ತೆ, ಪ್ರಾಕ್ಟಿಕಲ್ ನಾಲೆಜ್ ಇರುತ್ತೆ. ಉಳಿದಿರೋಂತ ಡಿಗ್ರಿ ಅವ್ರಿಗೆ ಇರಲ್ಲ. ಓಕೆ, 18ರಿಂದ 30 ವಯಸ್ಸಾಗಿರ್ಬೇಕು ಈ ಒಂದು ಸರ್ವೇಯರ್ ಆಗ್ಬೇಕಂತಂದ್ರೆ, ಒಂದು ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ. ಸೊ 1996 ಇಂದ 2008 ವರೆಗೂ ಎಲಿಜಿಬಲ್ ಇದೀರಾ. ಮತ್ತೆ ಏನಾದ್ರು ಇದ್ರ ಏಜ್ ದಾಟಿದ್ರು ಕೂಡ SC ST ಅವರಿಗೆ 5 ವರ್ಷ ಇರುತ್ತೆ, OBC ಅವರಿಗೆ 3 ವರ್ಷ ಇರುತ್ತೆ. ಇದು ಏಜ್ ರಿಲ್ಯಾಕ್ಸೇಷನ್ ಅಂತ ಕರಿತೀವಿ. ಓಕೆ, ಸೊ ಈ ತರ ನಿಮಗೆ ಅವಕಾಶಗಳಿದಾವೆ ಅಂತಂದ್ಮೇಲೆ ಯಾಕೆ ಮಿಸ್ ಮಾಡ್ತೀರಾ. 35,500ದಿಂದ 1,12,000 ತನಕ ಸ್ಯಾಲ್ರಿ ಇದೆ. ಓಕೆ, ಯಾವುದೇ ತರ ಎಕ್ಸ್ಪೀರಿಯನ್ಸ್ ಬೇಡ, ಫ್ರೆಶರ್ಸ್ ಆಲ್ಸೋ ಅಪ್ಲೈ ಮಾಡಬಹುದು ಇದನ್ನ. ಓಕೆ, ಸೊ ಜಾಬ್ ವರ್ಕ್ ನಿಮಗೆ ಈ ಒಂದು ಸರ್ವೇಯರ್ಗೆ ಲ್ಯಾಂಡ್ ಮೆಜರ್ಮೆಂಟ್, ಮ್ಯಾಪ್ ಪ್ರಿಪರೇಷನ್, ಯೂಸಿಂಗ್ ಇನ್ಸ್ಟ್ರೂಮೆಂಟ್, GPS, ಟೋಟಲ್ ಸ್ಟೇಷನ್ ಇವೆಲ್ಲ ಯೂಸ್ ಮಾಡೋದಿರುತ್ತೆ. ಓಕೆ, ಸೊ ದಯವಿಟ್ಟು ಅಪ್ಲಿಕೇಶನ್ ಅನ್ನ ಹಾಕಿ ಪ್ರತಿಯೊಬ್ರು. ಯಾಕಂದ್ರೆ ನಾನು ಹೇಳಿದೆ ಏನಪ್ಪಾ ಅಂತಂದ್ರೆ ಸೇಮ್ CHSL CGL ಏನೆಲ್ಲ ಎಕ್ಸಾಮ್ ಬರೀತಾರಲ್ಲ ಅದೇ ಮೋಡಲ್ಲೇ ಇರುತ್ತೆ. ಅಂಡ್ ಈ ಬಾರಿ ಸೆಕ್ಷನಲ್ ಟೈಮಿಂಗ್ ಹಾಕಿದಾನೆ. ಸೊ ಅದಕ್ಕೋಸ್ಕರ ನಿಮಗೊಂದು ಟ್ರಯಲ್ ಕೂಡ ಆಗುತ್ತೆ. ಇದು CHSL CGL ನೀವು ತುಂಬಾ ಪ್ರಿಪೇರ್ ಮಾಡಿರ್ತೀರಾ, ಬಟ್ ಅಲ್ಲಿ ಟ್ರಯಲ್ ಕೊಡಕ್ ಹೋಗ್ಬೇಡ್ರಿ. ಇಲ್ಲಿ ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಟ್ರಯಲ್ ಕೊಡ್ರಿ, ಸೊ ದಟ್ ನಿಮ್ಗೆ ಗೊತ್ತಾಗುತ್ತೆ. ಸೊ ನನಗೆ ಎಷ್ಟು ವೇಗವಾಗಿ ಮಾಡ್ಬೇಕು. ಆಪ್ಟಿಟ್ಯೂಡ್ ಮುಂಚೆ ಏನ್ ಮಾಡ್ತಿದ್ರಿ, ಜನರಲ್ ನಾಲೆಜ್ ಇಂಗ್ಲಿಷ್ 50 ಕ್ವಶನ್ 50 ಕ್ವಶನ್ 100 ಮಾರ್ಕ್ಸ್ ಇರ್ತಿತ್ತಲ್ಲಿ, ಹೌದಾ.
ಸೊ ಎರಡು ಸೇರಿ 50 ಕ್ವಶನ್ ಏನಿತ್ತಲ್ಲ, ಇದನ್ನ ಬೇಗವಾಗಿ ನೀವು 15ರಿಂದ 20 ನಿಮಿಷ, ಅದು ಲೇಟ್ 10ರಿಂದ 15 ನಿಮಿಷ ಮುಗಿಸ್ಕೊಂಡು ಮಿಕ್ಕಿರೋ ಟೈಮ್ ಎಲ್ಲ ಆಪ್ಟಿಟ್ಯೂಡ್ ರೀಸನಿಂಗ್ ಮೇಲೆ ಹಾಕ್ತಿದ್ರಿ. ಈ ಬಾರಿ ಹಂಗಿಲ್ಲ, 15 ನಿಮಿಷ ಮುಗೀತಂದ್ರೆ ಮುಗೀತು. ಸೆಕ್ಷನಲ್ ಟೈಮ್, ಮ್ಯಾಥಮೆಟಿಕ್ಸ್ ಆಪ್ಟಿಟ್ಯೂಡ್ 15 ನಿಮಿಷ ಆತರ ಮುಗೀತ್, ರೀಸನಿಂಗ್ 15 ನಿಮಿಷ ಆತರ ಮುಗೀತ್. ಮತ್ತೆ ವಾಪಸ್ ಬಾ ಅಂದ್ರೆ ಬರಲ್ಲ. ಇಂಗ್ಲಿಷ್ ಕೂಡ ಅಷ್ಟೇ, 15 ನಿಮಿಷ ಆಯ್ತಂದ್ರೆ ಆಯ್ತು. ಜಿಕೆ ಕೂಡ 15 ನಿಮಿಷ ಆಯ್ತಂದ್ರೆ ಆಯ್ತು. ಓಕೆ, ಸೊ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ, ಹೋಗಿ ಅಪ್ಲಿಕೇಶನ್ ಹಾಕಿ. ದಯವಿಟ್ಟು ಸ್ಟೇಟ್ ಎಕ್ಸಾಮ್ಸ್ ಪ್ರಿಪೇರ್ ಆಗುವಂತ ವಿದ್ಯಾರ್ಥಿಗಳು ಕೂಡ ಇದನ್ನ ಹಾಕಿ. ಯಾಕಂದ್ರೆ ನೀವು SSC ರೈಲ್ವೇಸ್ ಅಂತ ಎಕ್ಸಾಮ್ಸ್ ಗಳನ್ನ ಬರೀರಿ. ಸ್ಟೇಟ್ ಎಕ್ಸಾಮ್ಸ್ ನಂಬ್ಕೊಂಡು ಕುತ್ಕೊಳ್ಳಕ್ ಹೋಗ್ಬೇಡಿ. ಬಹಳಷ್ಟು ನಿಮ್ಮ ಸಮಯವನ್ನ ವ್ಯರ್ಥ ಮಾಡ್ಕೊಳ್ತೀರಾ. ಸೆಂಟ್ರಲ್ ಎಕ್ಸಾಮ್ಸ್ ಅಲ್ಲೂ ಕೂಡ ತುಂಬಾ ಸುಲಭವಾಗಿ ಕಲಿಬಹುದು. ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಬೇಕಂತಂದ್ರೆ ಲರ್ನ್ ಆನ್ಲೈನ್ ಅಂತ ಇನ್ಸ್ಟಿಟ್ಯೂಟ್ ಇದೆ. ನೀವು ಯೂಟ್ಯೂಬ್ ಅಲ್ಲಿ ಕೂಡ ಈಗ ನೋಡ್ತಿರ್ತಿರಲ್ಲ, ಇದೇ ಚಾನಲ್ ಅಲ್ಲಿ ನಿಮಗೆ ನೋಡ್ಬೋದು ನಮ್ಮ ತರಗತಿಗಳು. ನಿಮಗೆ ಏನಾದ್ರು ಆಫ್ಲೈನ್ ಅಂಡ್ ಆನ್ಲೈನ್ ಕ್ಲಾಸಸ್ ಗಳು ಬೇಕು, ಪ್ರತಿ ತಿಂಗಳು ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಏನಾದ್ರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಸರ್, ನನಗೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಸೇರ್ಬೇಕು ಸರ್, ಸೊ ನನಗೆ ಜಾಬ್ ಆಗೋ ತನಕ ಕೊಡ್ತೀರಾ ಅಂದ್ರೆ ಖಂಡಿತ ನಾವು ನಿಮಗೆ ವ್ಯಾಲಿಡಿಟಿ 3 ತಿಂಗಳು, 6 ತಿಂಗಳು, 1 ವರ್ಷ ಇಲ್ಲ. ನೀವು ಜಾಬ್ ತಗೊಳ್ಳೋ ತನಕ ನಾವು ಕೊಡಕ್ ರೆಡಿ ಇರ್ತೀವಿ. ನೀವು ಅಲ್ಲಿ ತನಕ ಓದಕ್ ರೆಡಿ ಇದ್ದೀರಾ? ಯಾಕಂದ್ರೆ ಇದು ನಾವು ಡೈರೆಕ್ಟ್ ಚಾಲೆಂಜ್ ಆಗ್ತೀವಿ ವಿದ್ಯಾರ್ಥಿಗಳು. ಯಾಕಂದ್ರೆ ನಮಗೇನು, ವಿದ್ಯಾರ್ಥಿಗಳಿಗೆ ಜಾಬ್ ಆಗ್ಬೇಕು, ಜಾಬ್ ಆಗಿ ಮುಂದೆ ಹೊರಗಡೆ ಹೋಗ್ಬೇಕು. ಅಲ್ಲಿ ತನಕ ತರಬೇತಿಯನ್ನು ನಾವು ಕೊಡಕ್ ರೆಡಿ ಇರ್ತೀವಿ. ಓಕೆ, ಸೊ ಖಂಡಿತ ನಿಮ್ಮ ಒಂದು ಜಾಬ್ ಸಕ್ಸೀಡ್ ಆಗೇ ಆಗತ್ತೆ. ಅಪ್ಲಿಕೇಶನ್ ಹಾಕಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಓಕೆ, ಹಾಗೆ ಶೇರ್ ಮಾಡಿ. ಯಾರೆಲ್ಲ ಎಕ್ಸಾಮ್ಸ್ ಬರೀತಾ ಇದಾರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಥವಾ ಸ್ಟೇಟ್ ಎಕ್ಸಾಮ್ಸ್ ಪ್ರಿಪೇರ್ ಆಗೋರಿಗೂ ಕೂಡ ಶೇರ್ ಮಾಡಿ. ಒಂದು ವ್ಯಾಲ್ಯೂಯಬಲ್ ಇರುವಂತ ವಿಡಿಯೋ ಆಗಿರುತ್ತೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸಬ್ರು ಯಾರಾದ್ರೂ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಈ ಒಂದು ಸೆಷನ್ ಅಂತ. ಅಂಡ್ ಇದ್ರ ಬಗ್ಗೆ ನಿಮಗೆ ಫೇಸ್ ಎಕ್ಸಾಮ್ಸ್ ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಕಮೆಂಟ್ ಅಲ್ಲೂ ಕೂಡ ತಿಳಿಸ್ಕೊಡಿ. ಸರ್ PDF ಕೊಡಿ ಸರ್ ಇದ್ರದ್ದು ಅಂತ ಹೇಳಿದ್ರೆ PDF ಅದ್ರದ್ದು ನೋಟಿಫಿಕೇಶನ್ PDF ನ ಸೆಂಡ್ ಮಾಡ್ತೀನಿ. ಓಕೆ, ಸೊ ನಂಬರ್ ಕೂಡ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು, ಅಥವಾ ಈ ವಿಡಿಯೋ ಕಮೆಂಟ್ ಅಲ್ಲಿ ನೀವು ಹಾಕ್ಬಹುದು ನಿಮ್ ನಂಬರ್ ಸಮೇತ. ಡೈರೆಕ್ಟ್ ನಿಮ್ ವಾಟ್ಸ್ಆಪ್ ಬರುತ್ತೆ. ಓಕೆ, ಸೊ ಬ್ಯಾಂಕಿಂಗ್, SSC ಮತ್ತು ರೈಲ್ವೇಸ್ ಕನ್ನಡ ಎಂಬ ಟೆಲಿಗ್ರಾಮ್ ಚಾನಲ್ ಇದೆ. ಅಲ್ಲಿ ನಿಮಗೆ ಎಲ್ಲಾ ತರದ ನೋಟ್ಸ್ ಗಳು ಕೂಡ ಸಿಗುತ್ತೆ. ಓಕೆ, ಐ ಹೋಪ್ ಇದು ನಿಮಗೆ ವಿಡಿಯೋ ಅರ್ಥಪೂರ್ಣವಾಗಿದೆ. ನೀವು ಅಪ್ಲಿಕೇಶನ್ ಹಾಕ್ತೀರಾ ಅಂತ ಅನ್ಕೋತೀನಿ. ಸೊ ಕೊನೆಯ ದಿನಾಂಕ ತನಕ ಕಾಯ್ಬೇಡಿ. ಇವತ್ತೇ, ಇಂದಿನಿಂದೇ ಈ ಒಂದು ಅಪ್ಲಿಕೇಶನ್ ಹಾಕಿ. ಏನೇ ಡೌಟ್ ಇದ್ರು ನಾನು ನಿಮ್ಮೊಟ್ಟಿಗೆ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಫಾರ್ ದಿಸ್ ಎಕ್ಸಾಮ್.